ಭಾರತದ ಮಹಾನ್ ಸಂತ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯ ಕುರಿತು ನಾವಿವತ್ತು ಅಭ್ಯಸಿಸೋಣ. ಮೊಟ್ಟ ಮೊದಲಿಗೆ ನಾವು ಅವರ ಜನನ ಮತ್ತು ಬಾಲ್ಯ ಕುರಿತು ಅಭ್ಯಾಸ ಮಾಡೋಣ. ಆನಂತರ ಎರಡನೇದಾಗಿ ಅವರ ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಹುಡುಕಾಟದ ಕುರಿತು ತಿಳಿದುಕೊಳ್ಳೋಣ. ಮೂರನೇದಾಗಿ ರಾಮಕೃಷ್ಣ ಪರಮಹಂಸರ ಶಿಷ್ಯತ್ವ. ನಂತರ ನಾಲ್ಕನೇದಾಗಿ ಸನ್ಯಾಸ ಜೀವನ ಮತ್ತು ಭಾರತ ಪ್ರವಾಸ. ಐದನೇದಾಗಿ ಚಿಕಾಗೋ ವಿಶ್ವ ಧರ್ಮ ಸಂಸತ್ ಸಾಮಾನ್ಯ ಶಕ 1893. ಆರನೇದಾಗಿ ಪಾಶ್ಚಾತ್ಯ ದೇಶಗಳಲ್ಲಿ ಕಾರ್ಯ. ಏಳನೇದಾಗಿ ರಾಮಕೃಷ್ಣ ಮಿಷನ್ ಸ್ಥಾಪನೆ. ಎಂಟನೆಯದಾಗಿ ಸಾಹಿತ್ಯ ಮತ್ತು ಉಪದೇಶಗಳು. ಒಂಬತ್ತನೆಯದಾಗಿ ನಿಧನ. ಹತ್ತನೆಯದಾಗಿ ಮಹತ್ವ ಮತ್ತು ಪರಂಪರೆ. ಈ 10 ಅಂಶಗಳ ಕುರಿತು ನಾವು ಸ್ವಾಮಿ ವಿವೇಕಾನಂದರ ಪೂರ್ಣ ಜೀವನ ಮತ್ತು ಚರಿತ್ರೆಯನ್ನು ಅಭ್ಯಸಿಸೋಣ. ಮೊದಲಿಗೆ ನಾವು ಜನನ ಮತ್ತು ಬಾಲ್ಯ. ಸ್ವಾಮಿ ವಿವೇಕಾನಂದರು 1863 ಜನವರಿ 12ರಂದು ಕೋಲ್ಕತ್ತಾದಲ್ಲಿ ಜನಿಸಿದರು. ಅವರ ಜನ್ಮನಾಮ ನರೇಂದ್ರನಾಥ ದತ್ತ. ತಂದೆ ವಿಶ್ವನಾಥ ದತ್ತ ವೃತ್ತಿಯಲ್ಲಿ ವಕೀಲರು ಹಾಗೂ ತಾರ್ಕಿಕ ಚಿಂತಕರಾಗಿದ್ದರು. ತಾಯಿ ಭುವನೇಶ್ವರಿ ದೇವಿ. ಇವರು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮನೋಭಾವದವರು. ಬಾಲ್ಯದಿಂದಲೇ ನರೇಂದ್ರನಾಥರು ಬುದ್ಧಿವಂತರು, ಧೈರ್ಯಶಾಲಿಗಳು ಮತ್ತು ಸತ್ಯಾನ್ವೇಷಕರಾಗಿದ್ದರು. ಸಂಗೀತ, ಕ್ರೀಡೆ, ಯೋಗ ಮತ್ತು ತತ್ವ ಚಿಂತನೆಗಳಲ್ಲಿ ಆಸಕ್ತಿ ಹೊಂದಿದ್ದರು. ಇನ್ನು ಎರಡನೇದಾಗಿ ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಹುಡುಕಾಟ. ನರೇಂದ್ರನಾಥರು ಕೋಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜು ಮತ್ತು ನಂತರ ಜನರಲ್ ಅಸೆಂಬ್ಲೀಸ್ ಇನ್ಸ್ಟಿಟ್ಯೂಷನ್ನಲ್ಲಿ ಇಂದಿನ ಸ್ಕಾಟಿಷ್ ಚರ್ಚ್ ಕಾಲೇಜು ವಿದ್ಯಾಭ್ಯಾಸ ಮಾಡಿದರು. ಅವರು ಯಾವಾಗಲೂ ಪ್ರಶ್ನೆ ಕೇಳುತ್ತಿದ್ದರು, ನೀವು ದೇವರನ್ನು ನೋಡಿದ್ದೀರಾ? ಈ ಪ್ರಶ್ನೆಯ ಉತ್ತರ ಹುಡುಕುತ್ತಾ ಹಲವಾರು ಸಂತರು ಮತ್ತು ಗುರುಗಳನ್ನು ಭೇಟಿ ಮಾಡಿದರು. ರಾಮಕೃಷ್ಣ ಪರಮಹಂಸರ ಶಿಷ್ಯತ್ವ. ಈಗ ನಾವು ಮೂರನೇ ಅಂಶದಲ್ಲಿ ಅಭ್ಯಾಸ ಮಾಡ್ತೀವಿ. ನರೇಂದ್ರನಾಥರ ಜೀವನದಲ್ಲಿ ಮಹತ್ತರ ತಿರುವು ತಂದವರು ಶ್ರೀ ರಾಮಕೃಷ್ಣ ಪರಮಹಂಸರು. ರಾಮಕೃಷ್ಣರು ದೇವರ ಸಾಕ್ಷಾತ್ಕಾರ ಹೊಂದಿದ್ದ ಮಹಾತ್ಮರು. ನರೇಂದ್ರನಾಥರು ಅವರ ಪ್ರಮುಖ ಶಿಷ್ಯರಾದರು. ರಾಮಕೃಷ್ಣರ ಮೂಲಕ ಅದ್ವೈತ ವೇದಾಂತ, ಭಕ್ತಿ, ಜ್ಞಾನ ಮತ್ತು ಸೇವೆಯ ಮಹತ್ವವನ್ನು ಅರಿತರು. ರಾಮಕೃಷ್ಣರ ನಿಧನದ ನಂತರ ಸಾಮಾನ್ಯ ಶಕ 1886ರಲ್ಲಿ ನರೇಂದ್ರನಾಥರು ಸನ್ಯಾಸ ಸ್ವೀಕರಿಸಿ ವಿವೇಕಾನಂದ ಎಂಬ ಹೆಸರನ್ನು ಪಡೆದರು. ಸನ್ಯಾಸ ಜೀವನ ಮತ್ತು ಭಾರತ ಪ್ರವಾಸ. ಸ್ವಾಮಿ ವಿವೇಕಾನಂದರು ಕಾಲ್ನಡಿಗೆಯಲ್ಲೇ ಭಾರತದೆಲ್ಲೆಡೆ ಪ್ರವಾಸ ಮಾಡಿದರು. ಅವರು ಕಂಡದ್ದು ಬಡತನ, ಅಜ್ಞಾನ, ಸಾಮಾಜಿಕ ಅನ್ಯಾಯ. ಇದರಿಂದ ಪ್ರೇರಿತರಾಗಿ ಅವರು ಹೇಳಿದರು, ದರಿದ್ರ ನಾರಾಯಣನೇ ದೇವರು, ಬಡವರ ಸೇವೆಯೇ ದೇವರ ಸೇವೆ. ಸ್ವಾಮಿ ವಿವೇಕಾನಂದರು ಸಾಮಾನ್ಯ ಶಕ 1892ರ ಅಂತ್ಯ ಮತ್ತು 1893ರ ಆರಂಭದಲ್ಲಿ ತಮ್ಮ ಭಾರತ ಪರ್ಯಟನೆಯ ಭಾಗವಾಗಿ ಮೈಸೂರು ರಾಜ್ಯಕ್ಕೆ ಭೇಟಿ ನೀಡಿದರು. ಭೇಟಿ ಮಾಡಿದ ಸ್ಥಳಗಳು: ಮೈಸೂರು ನಗರ, ಚಾಮರಾಜನಗರ, ಮೂರನೆಯದಾಗಿ ಬೆಂಗಳೂರು. ಅಂದಿನ ಮೈಸೂರು ಅರಸರಾದ ಶ್ರೀ ಚಾಮರಾಜ ಒಡೆಯರ್ 10ನೇ ಅವರೊಂದಿಗೆ ಭೇಟಿಯಾದರು. ಮಹಾರಾಜರು ಸ್ವಾಮಿ ವಿವೇಕಾನಂದರ ಅಮೆರಿಕ ಪ್ರವಾಸಕ್ಕೆ ಆರ್ಥಿಕ ಸಹಾಯ ಹಾಗೂ ಶಿಫಾರಸು ಪತ್ರಗಳನ್ನು ನೀಡಿದರು. ಇನ್ನು ನಾವು ಐದನೆಯದಾಗಿ ಚಿಕಾಗೋ ವಿಶ್ವ ಧರ್ಮ ಸಂಸತ್ತು ಸಾಮಾನ್ಯ ಶಕ 1893. 1893ರಲ್ಲಿ ಅಮೆರಿಕಾದ ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಂಸತ್ತಿನಲ್ಲಿ ಅವರು ಭಾರತವನ್ನು ಪ್ರತಿನಿಧಿಸಿದರು. ಅವರ ಪ್ರಸಿದ್ಧ ವಾಕ್ಯ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ. ಈ ಭಾಷಣದಿಂದ ಭಾರತೀಯ ಸಂಸ್ಕೃತಿ ಮತ್ತು ವೇದಾಂತ ಜಗತ್ತಿಗೆ ಪರಿಚಯವಾಯಿತು. ಸ್ವಾಮಿ ವಿವೇಕಾನಂದರು ವಿಶ್ವವಿಖ್ಯಾತರಾದರು. ಪಾಶ್ಚಾತ್ಯ ದೇಶಗಳಲ್ಲಿ ಕಾರ್ಯ. ನಾವು ಆರನೆಯ ಅಂಶದಲ್ಲಿ ಈಗ ಅಮೇರಿಕಾ, ಇಂಗ್ಲೆಂಡ್ ಮೊದಲಾದ ದೇಶಗಳಲ್ಲಿ ಇವರು ಭಾರತೀಯ ವೇದಾಂತ ಉಪನ್ಯಾಸಗಳು, ಭಾರತೀಯ ತತ್ವಜ್ಞಾನದ ಪ್ರಚಾರ, ಶಿಷ್ಯರ ನಿರ್ಮಾಣ ಈ ಅಂಶಗಳ ಕುರಿತು ಕಾರ್ಯಗಳನ್ನು ಮಾಡಿದರು. ಅವರು ಪಶ್ಚಿಮ ಜಗತ್ತಿಗೆ ಯೋಗ, ಧ್ಯಾನ ಮತ್ತು ವೇದಾಂತದ ಮಹತ್ವವನ್ನು ತಿಳಿಸಿದರು. ಇನ್ನು ಏಳನೆಯದಾಗಿ ರಾಮಕೃಷ್ಣ ಮಿಷನ್ ಸ್ಥಾಪನೆ. ಸಾಮಾನ್ಯ ಶಕ 1897ರಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು. ಮಿಷನ್ನ ಧ್ಯೇಯ ಸ್ವಯಂ ಮುಕ್ತಿಗಾಗಿ ಮತ್ತು ಜಗತ್ತಿನ ಕಲ್ಯಾಣಕ್ಕಾಗಿ. ಈ ಮಿಷನ್ ಶಿಕ್ಷಣ, ಆರೋಗ್ಯ, ಸಮಾಜ ಸೇವೆ, ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡುತ್ತದೆ.
ಇನ್ನು ನಾವು ನೋಡಬೇಕಾಗಿರೋದು 8ನೇ ಅಂಶ ಏನಪ್ಪ ಅಂದ್ರೆ ಸಾಹಿತ್ಯ ಮತ್ತು ಉಪದೇಶಗಳು. ಸ್ವಾಮಿ ವಿವೇಕಾನಂದರ ಪ್ರಮುಖ ಗ್ರಂಥಗಳು ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ರಾಜಯೋಗ. ಪ್ರಸಿದ್ಧ ವಾಕ್ಯಗಳು ಏಳಿ ಎದ್ದೇಳಿ ಎಚ್ಚೆತ್ತುಕೊಳ್ಳಿ, ಗುರಿ ಮುಟ್ಟುವವರೆಗೂ ನಿಲ್ಲಬೇಡಿ, ನಿನ್ನಲ್ಲೇ ಶಕ್ತಿ ಇದೆ, ಯುವಕರೇ ರಾಷ್ಟ್ರದ ಶಕ್ತಿ. ಇಂಥ 3 ಪ್ರಸಿದ್ಧ ವಾಕ್ಯಗಳನ್ನು ನೀಡಿದಂಥ ಮಹಾನ್ ಶಕ್ತಿಯೇ ಶ್ರೀ ಸ್ವಾಮಿ ವಿವೇಕಾನಂದರು. ನಂತರ ಸ್ವಾಮಿ ವಿವೇಕಾನಂದರ ನಿಧನ. ಸ್ವಾಮಿ ವಿವೇಕಾನಂದರು 1902 ಜುಲೈ 4ರಂದು ಕೇವಲ 39 ವರ್ಷದ ವಯಸ್ಸಿನಲ್ಲಿ ದೇಹ ತ್ಯಾಗ ಮಾಡಿದರು. ಆದರೆ ಅವರ ಚಿಂತನೆಗಳು ಇಂದಿಗೂ ಜೀವಂತವಾಗಿವೆ. ಇನ್ನು ಕೊನೆಯದಾಗಿ 10ನೇ ಅಂಶ ಏನಪ್ಪಾ ಅಂದ್ರೆ ಮಹತ್ವ ಮತ್ತು ಪರಂಪರೆ. ಭಾರತಕ್ಕೆ ಆತ್ಮಗೌರವ ತಂದ ಮಹಾನ್ ನಾಯಕ, ಯುವ ಜನರಿಗೆ ಪ್ರೇರಣಾ ಸ್ತೋತ್ರ, ಆಧ್ಯಾತ್ಮಿಕತೆ ಮತ್ತು ವೈಜ್ಞಾನಿಕ ಚಿಂತನೆಯ ಸೇತುವೆ. ಭಾರತ ಸರ್ಕಾರವು ಅವರ ಜನ್ಮ ದಿನವನ್ನು ರಾಷ್ಟ್ರೀಯ ಯುವ ದಿನ ಎಂದು ಆಚರಿಸುತ್ತೇವೆ. ಆದ್ದರಿಂದ ಜನವರಿ 12 ರಾಷ್ಟ್ರೀಯ ಯುವ ದಿನ ಎಂದು ನಾವು ಆಚರಿಸುವ ರೂಢಿಯನ್ನು ಪ್ರಾರಂಭಿಸಿಕೊಂಡಿದ್ದೇವೆ.